ನಮಸ್ಕಾರ. ಕರ್ನಾಟಕದ ಬಿಜಾಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನ ಬಿಂಜಲಬಾವಿಯ ಪ್ರಗತಿಪರ ರೈತ ಶ್ರೀ ಶಂಕರಗೌಡ ಪಾಟೀಲ್ ಅವರನ್ನು ಭೇಟಿ ಮಾಡಿ ಮೊದಲ ಬಾರಿಗೆ ಅವರು ಸಾಂಪ್ರದಾಯಿಕ ರಾಸಾಯನಿಕ ಆಧಾರಿತ ಕೃಷಿಯಿಂದ ಸಾವಯವ ಕೃಷಿಗೆ ಬದಲಾಯಿಸಿದ್ದಾರೆ. ಕುಬಾ ಸಾವಯವ ಉತ್ಪನ್ನಗಳನ್ನು ಮಾತ್ರ ಬಳಸುತ್ತಾರೆ. ಕುಬಾ ಮಣ್ಣಿನ ಕಂಡೀಷನರ್, ಕುಬಾ ಮಣ್ಣಿನ ಬೂಸ್ಟರ್, ನೈಸರ್ಗಿಕ ತೋಟಗಾರಿಕಾ ಎಣ್ಣೆ ಮತ್ತು ಬೆಳವಣಿಗೆಯ ಉತ್ತೇಜಕ. ಫಲಿತಾಂಶಗಳು ಅದ್ಭುತವಾದವು. ಅವರ ಸೂರ್ಯಕಾಂತಿ ಬೆಳೆ 6 ಅಡಿಗಳಿಗಿಂತ ಹೆಚ್ಚು ಎತ್ತರಕ್ಕೆ ಬೆಳೆದಿದೆ. ಬಲವಾದ, ಆರೋಗ್ಯಕರ ಮತ್ತು ಕೀಟಮುಕ್ತ. ಜೂನ್ 26ರಂದು ಬಿತ್ತಿದ ಅವರ ಹತ್ತಿ ಬೆಳೆ ಏಕರೂಪದ ಮೊಳಕೆಯೊಡೆಯುವಿಕೆ, ಹಚ್ಚ ಹಸಿರಿನ ಎಲೆಗಳು ಮತ್ತು ಬಲವಾದ ಹುರುಪನ್ನು ತೋರಿಸುತ್ತದೆ. ಭಾರೀ ಮಳೆ ಮತ್ತು ಮೋಡ ಕವಿದ ಆಕಾಶದಲ್ಲಿಯೂ ಸಹ ಅಭಿವೃದ್ಧಿ ಹೊಂದುತ್ತದೆ. ಜೂನ್ 27ರಂದು ಬಿತ್ತಿದ ಅವರ ತೊಗರಿ ಅಷ್ಟೇ ಪ್ರಭಾವಶಾಲಿಯಾಗಿದೆ. ಅತ್ಯುತ್ತಮ ಕೌಲೊಡೆಯುವಿಕೆ, ಆಳವಾದ ಹಸಿರು ಎಲೆಗಳು ಮತ್ತು ಹವಾಮಾನ ಒತ್ತಡದ ಹೊರತಾಗಿಯೂ ಸ್ಥಿತಿಸ್ಥಾಪಕ ಬೆಳವಣಿಗೆಯೊಂದಿಗೆ. ಇದೆಲ್ಲವನ್ನು ಸಾವಯವವಾಗಿ ಕುಬಾ ಉತ್ಪನ್ನಗಳ ಮೊದಲ ಅನ್ವಯಿಕೆಯಲ್ಲಿ ಸಾಧಿಸಲಾಗಿದೆ. ಬೆಳೆ ಆರೋಗ್ಯವನ್ನು ಸುಧಾರಿಸುವಾಗ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುತ್ತದೆ. ಸಾವಯವ ಕೃಷಿಗೆ ಸಮಯ ಬೇಕು ಎಂಬ ಹಳೆಯ ಮಾತು ಹಳೆಯ ಮಾಹಿತಿ ಎಂಬುದಕ್ಕೆ ಇದು ಜೀವಂತ ಪುರಾವೆಯಾಗಿದೆ. ಹೊಸ ಮಂತ್ರ ಸರಳವಾಗಿದೆ. ಸಾವಯವ ಸಮತೋಲಿತ ಒಳಹರಿವು ಮೊದಲ ದಿನದಿಂದಲೇ ಫಲಿತಾಂಶಗಳನ್ನು ನೀಡುತ್ತದೆ. ಹವಾಮಾನ ಬದಲಾವಣೆ, ಮಣ್ಣಿನ ಅವನತಿ ಮತ್ತು ಆಹಾರ ಅಭದ್ರತೆಯ ಇಂದಿನ ಯುಗದಲ್ಲಿ ಸಾವಯವ ಕೃಷಿ ಕೇವಲ ಭವಿಷ್ಯವಲ್ಲ, ಇದು ಮುನ್ನಡೆಯುವ ಏಕೈಕ ಮಾರ್ಗವಾಗಿದೆ. ಕುಬಾ ಆರ್ಗಾನಿಕ್ಸ್ ರೈತರ ಸುಧಾರಣೆ ಮತ್ತು ಉನ್ನತಿಗಾಗಿ ದೃಢವಾಗಿ ನಿಂತಿದೆ. ಒಟ್ಟಾಗಿ ನಾವು ಭವಿಷ್ಯದ ಪೀಳಿಗೆಗೆ ನಮ್ಮ ಮಣ್ಣನ್ನು ಉಳಿಸಬಹುದು ಮತ್ತು ಇಂದು ಸಮಾಜಕ್ಕೆ ಪೌಷ್ಟಿಕ, ಆರೋಗ್ಯಕರ ಆಹಾರವನ್ನು ಒದಗಿಸಬಹುದು. ಮತ್ತು ನೆನಪಿಡಿ, ನಿಮ್ಮ ಭವಿಷ್ಯ, ನಿಮ್ಮ ಆರೋಗ್ಯದ ನಿಮ್ಮ ಆಯ್ಕೆಯು ಸಾವಯವ ರೈತರನ್ನು ಬೆಂಬಲಿಸುವುದರೊಂದಿಗೆ ಸಂಬಂಧಿಸಿದೆ. ಸಾವಯವವನ್ನು ಆರಿಸಿ, ಆರೋಗ್ಯವಾಗಿ ಬದುಕು ಮತ್ತು ನಮಗೆ ಆಹಾರವನ್ನು ನೀಡುವ ಕೈಗಳನ್ನು ಸಬಲಗೊಳಿಸಿ. ರೈತ ಬಾಳೆ ಬೆಳಗಲಿ, ನಾಡು ಬೆಳಗಲಿ. ಧನ್ಯವಾದಗಳ. ಭಾರತದ ನೆಲ, ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕುಬಾ ಸೈಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ, ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು, ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕುಬಾ ಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕುಬಾ ಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕುಬಾ ಕೂತು ಮೋಟರ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ. ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ
ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಉದಾಯ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.